ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನೀವೇನಾದರೂ ದಿನನಿತ್ಯ ತಲೆನೋವು, ಬೆನ್ನು ನೋವು, ಡಯಾಬಿಟಿಕ್ ಸಮಸ್ಯೆಗಳಿಂದ ಬಳಲ್ತಾ ಇದ್ದು ಚಿಕಿತ್ಸೆಗಾಗಿ ವೈದ್ಯರ ಮೊರೆ ಹೋಗಿ ಸುಸ್ತಾಗಿದ್ದೀರಾ? ಡೋಂಟ್ ವರಿ, ನಿಮಗೊಂದು ಫೈನ್ ರಿಲೀಫ್ ಚಿಕಿತ್ಸೆ ನಾವು ಹೇಳ್ತೀವಿ. ಇಲ್ಲಿ ನೋಡಿ. ಇದು ಅಂತಿಂಥ ಮಸಾಜ್ ಅಲ್ಲ. ಇದನ್ನ ಮಾಡಿಸ್ಕೊಂಡ್ರೆ ಸಾಕು, ನಿಮ್ಗೆ ಅಂಟಿಕೊಂಡಿರೋ ಕಾಯಿಲೆಗಳೆಲ್ಲ ದೂರವಾಗುತ್ತೆ. ಇದೇ ಮೊದಲ ಬಾರಿಗೆ ಉದ್ಯಾನ ನಗರಿಯ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಶುರುವಾಗಿರೋ ಫುಟ್ ರಿಫ್ಲೆಕ್ಸಾಲಜಿ ಪಾರ್ಲರ್ನಲ್ಲಿ ಈ ಮಸಾಜ್ ಮಾಡಲಾಗುತ್ತೆ. ದಿನನಿತ್ಯ ಮೈಗ್ರೇನ್ ಹಾಗೂ ಇತರ ಕಾಯಿಲೆಗಳಿರೋರಿಗೆ ಇದು ರಾಮಬಾಣ. ಫುಟ್ ವರ್ಕ್ಸ್ ನಮ್ಮ ಕಂಪ್ನಿ ಹೆಸರು. ಇದು ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಿರೋದು. ಬರೀ ರಿಲೀಫ್, ನಾವು ಪೇನ್ ಕ್ಯೂರ್ ಮಾಡೋದು ಅಂತ ಹೇಳ್ತಾ ಇಲ್ಲ, ಬರೀ ರಿಲೀಫ್ ಕೊಡ್ತಾ ಇರೋದು. ಹೆಡೇಕ್ ಮತ್ತು ಸ್ಲೀಪ್ಲೆಸ್ನೆಸ್ ಏನಾದರೂ ಇದ್ದರೆ ಅದು ಇದು ಮಾಡ್ತೀವಿ. ಡಯಾಬಿಟಿಕ್ ಕ್ಯೂರ್, ನಾಟ್ ಕ್ಯೂರ್ ಅಗೇನ್, ಇಟ್ ಗಿವ್ಸ್ ರಿಲೀಫ್. ವಿಶೇಷ ಅಂದರೆ ಚೈನೀಸ್ ಮಾದರಿಯಲ್ಲಿ ಮಸಾಜ್ ಮಾಡಲಾಗುತ್ತೆ. ಇದು ಗ್ರಾಹಕರಿಗೂ ಇಷ್ಟವಾಗಿದೆ. ನನಗೆ ತುಂಬ ಹಿಡಿಸ್ತು, ಬಿಕಾಸ್ ಐ ಹ್ಯಾಡ್ ಸಿವಿಯರ್ ಫ್ರೋಸನ್ ಶೋಲ್ಡರ್ ಆ್ಯಂಡ್ ನನ್ನ ಬ್ಯಾಕ್ ಪೇನ್ ಸಿಕ್ಕಾಪಟ್ಟ ಇದೆ. ಐ ಆಮ್ ಸ್ಟ್ರಗ್ಲಿಂಗ್ ಫ್ರಮ್ ಟು ಮೆನಿ ಇಯರ್ಸ್. ಇಲ್ಲಿ ಬಂದ ಕೂಡಲೇ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ನೌ ಐ ಆಮ್ ರೆಗ್ಯುಲರ್ ಹಿಯರ್. ಯಾವಾಗ ಪೇನ್ ಇದ್ದರೂ ಐ ಕಮ್ ಥ್ರೂ ದಿಸ್ ಥೆರಪಿ. ಇಟ್ ಇಸ್ ಸೀರಿಯಸ್ಲಿ ಹೆಲ್ಪ್ ಮೀ ಅ ಲಾಟ್. ಒಟ್ನಲ್ಲಿ ಈ ಮಸಾಜ್ ಪಾರ್ಲರ್ನಲ್ಲಿ ನಮ್ಮ ಕಾಲುಗಳ ಸುರಕ್ಷತೆ ಜೊತೆಗೆ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಇದು ಹೇಳಿ ಮಾಡಿಸಿದ ಜಾಗ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಬೆಂಗಳೂರಿನ ಹೆಬ್ಬಾಳ ದಾಸರಹಳ್ಳಿಯಲ್ಲಿ ಇವತ್ತು ಕಬಡ್ಡಿಯದ್ದೇ ಕಲರವ. ಯಾಕಂದ್ರೆ ಅಲ್ಲಿ ಇವತ್ತಿನಿಂದ 4 ದಿನಗಳ ರಾಜ್ಯ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಶುರುವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಬಾಲಾಜಿ ಕ್ರೀಡಾ ಮಂಡಳಿ ಜಂಟಿಯಾಗಿ ಈ ಪಂದ್ಯಾವಳಿಯನ್ನ ಆಯೋಜಿಸಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ನೆನಪಿನಲ್ಲಿ ಇವತ್ತು ಸಂಜೆ ಹೊನಲು ಬೆಳಕಿನ ಪಂದ್ಯಾವಳಿಗೆ ಶ್ರೀ ನಂಜಾವಧೂತ ಸ್ವಾಮೀಜಿ ಹಾಗೂ ಕರವೇ ಅಧ್ಯಕ್ಷ ನಾರಾಯಣ ಗೌಡ್ರು ಚಾಲನೆ ನೀಡಿದರು. ಭಾವಿಸ್ತೇನೆ. ಮತ್ತು ಈ ಕಬಡ್ಡಿ ನಡೆಯಬೇಕಾದ್ರೆ ಈ ಭಾಗದ ಆತ್ಮೀಯರಾದಂಥ ನಮ್ಮ ಆತ್ಮೀಯರು ಈ ರಾಜ್ಯ ಸಾಕಾಗಷ್ಟು ಕಬಡ್ಡಿಯನ್ನ ಆಟಗಾರರಿದ್ದಾರೆ. ಹೆಬ್ಬಾಳ ಇರ್ಬೋದು. ಕಬಡ್ಡಿ ಅನ್ನೋದು ಈ ನಾಡಿನ ಬಹುತೇಕ ನಮ್ಮ ಈ ನೆಲದ ಕ್ರೀಡೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ನಾವು ಇವತ್ತು ಕ್ರಿಕೆಟಿಗೆ ಭಾರಿ ಮಹತ್ವ ಕೊಡ್ತೀವಿ. ಆದರೆ ಈ ನೆಲದ ಕ್ರೀಡೆಗಳನ್ನು ಮರೀತಿರುವಂಥ ಕಾಲದಲ್ಲಿ ಕಬಡ್ಡಿ ನಮ್ಮ ಹಿಂದೆ ಹಳ್ಳಿಗಳಲ್ಲಿ ಈ ಒಂದು ಸುಗ್ಗಿಯ ಕಾಲದಲ್ಲಿ ಆಡ್ತಿದ್ದಂಥ ಒಂದು ಬಹುದೊಡ್ಡ ಕ್ರೀಡೆ. ಹಾಗಾಗಿ ಇಂಥ ಸ್ಥಳೀಯ ಕ್ರೀಡೆಗಳನ್ನು ಉಳಿಸ್ಬೇಕು, ಈ ನೆಲದ ಜಾನಪದ ಕ್ರೀಡೆಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಭಾಗದಲ್ಲೂ ಸಹ ಇವತ್ತು ಇಂಥ ಕ್ರೀಡೆಗೆ ಮಹತ್ವ ಕೊಡುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ. ನಾಳೆ ಮಹಿಳಾ ದಿನಾಚರಣೆ. ಹೀಗಾಗಿ ಇವತ್ತು ಬಿಷಪ್ ಕಾಟನ್ ಶಾಲೆಯಲ್ಲಿ ವಿಭಿನ್ನ ಪ್ರಯತ್ನವೊಂದು ನಡೆಯಿತು. ಮಹಿಳೆಯರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನಡೆಸಿದ ಪ್ರಯತ್ನವದು. ಅದೇನು ಅಂತ ನೀವೇ ನೋಡಿ. ಜಾನ್ ದೇವರಾಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ನಾಟಕದಲ್ಲಿ ಪ್ರಖ್ಯಾತಿ ಪಡೆದವರು. ಬಾಲಕಾರ್ಮಿಕರಾಗಿ ದುಡಿಯುತ್ತಿದ್ದ ಈ ಅನಾಥ ಮಕ್ಕಳನ್ನು ದತ್ತು ಪಡೆದುಕೊಂಡಿರೋ ದೇವರಾಜ್ ಅವರಿಗೆ ಶಿಕ್ಷಣದ ಜೊತೆಗೆ ತಮ್ಮ ಪ್ರತಿಭೆಯನ್ನು ದಾರೆ ಎರೆಯುತ್ತಿದ್ದಾರೆ. ಈಗ ಅದೇ ಮಕ್ಕಳು ದೆಹಲಿ ಗ್ಯಾಂಗ್ ರೇಪ್ನ ದುರಂತ ಕಥೆಯನ್ನು ಮನಕಲಕುವಂತೆ ತೋರಿಸಿದರು. ಇದಕ್ಕೆ ವೇದಿಕೆಯಾಗಿದ್ದು ಬೆಂಗಳೂರಿನ ಬಿಷಪ್ ಕಾಟನ್ ಮಹಿಳಾ ಕಾಲೇಜು. ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುಗಳನ್ನಾಗಿ ಮಾಡಬೇಡಿ, ಕಾಮದ ದೃಷ್ಟಿಯಿಂದ ನೋಡಬೇಡಿ, ಅಕ್ಕ ತಂಗಿಯರಂತೆ ಕಾಣಿ ಅನ್ನೋದು ಈ ನಾಟಕದ ಸಂದೇಶ. ಮಕ್ಕಳು ಇದನ್ನು ಅದ್ಭುತವಾಗಿ ತೋರಿಸಿದ್ರು. ಕಾಲೇಜು ವಿದ್ಯಾರ್ಥಿಗಳು ಖುಷಿಯಾದರು. ಎಲ್ಲ ಕಡೆ ನೋಡಿ, ಡೆಲ್ಲಿಯಲ್ಲಿ ಆದ ನಂತರ 17 ದಿನಗಳಲ್ಲಿ 300 ರೇಪ್ ಆಗಬೇಕಾ? ಸೊ ಈ ನಾಟಕ ಕೂಡ ಈ ಹುಡುಗರೇ ಬರ್ದಿರೋದು ಆ್ಯಕ್ಚುಲಾಗಿ.
ನಾವೇನು ಹೇಳ್ಕೊಟ್ಲಿ ಹಿಂಗೆ ಬರೀ ಇದೊಂದು ಫ್ರೇಮ್ ಮಾಡಿ ಚೌಕಟ್ಟು ಮಾಡಿ ಮಾಡಲಿಲ್ಲ. ಆ ಹುಡುಗಿ ಕೂಡ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅನುಭವಿಸಿದ್ದಾಳೆ ಇದನ್ನು. ಸೊ ಇವರೆಲ್ಲರೂ ಕೂಡ ಇದನ್ನು ಈ ಸೊಲ್ಯೂಷನ್ ನಾವೆಲ್ಲರೂ ಸೇರಿ ಹುಡುಕಬೇಕು ಅಂತ ಅನಿಸ್ತಾ ಇದೆ. ಅದು ನಮ್ದು ಒಂದು ದೊಡ್ಡ ಅವೇರ್ನೆಸ್ ನಮಗೆ ಬಂದಿತ್ತು. ಯಾಕಂದರೆ ನಮಗೂ ಗೊತ್ತಿತ್ತು ಇಂಥದ್ದೆಲ್ಲ ಬಸ್ಸಲ್ಲಿ ನಡೆಯುತ್ತೆ, ನಾವು ಹೆಂಗೆ ಇದು ಅಪೋಸ್ ಮಾಡಬೇಕಂತ ಗೊತ್ತಿತ್ತು. ನಾವು ಡೈಲಿ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ, ಈ ಥರ ನೋಡ್ಬಿಟ್ಟು ನಾವು ಹೆದರ್ಕೊಂಡು ಹೋಗೋದು. ಅದೇ ಇವಾಗ ನೋಡಿಬಿಟ್ಟು ಇದನ್ನು ಅಪೋಸ್ ಮಾಡಬೇಕು, ನಮಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಇಂಥದ್ದು ಎಷ್ಟೊಂದು ಇನ್ನೂ ಚೆನ್ನಾಗಿರೋ ಹುಡುಗಿರಿಗೆಲ್ಲ ಆಗುತ್ತೆ. ಕೇವಲ ಇವರ ಈ ನಾಟಕ ಪ್ರದರ್ಶನ ಅಷ್ಟೇ ಅಲ್ಲ, ಈ ಪುಟ್ಟ ಮಕ್ಕಳೇ ಕ್ಯಾಮರಾದಲ್ಲಿ ಕ್ಲಿಕ್ಕಿಸಿದ ಅದ್ಭುತ ಛಾಯಾಚಿತ್ರಗಳ ಪ್ರದರ್ಶನ ಕೂಡ ಇಲ್ಲಿ ಮಾಡಲಾಯಿತು. ಒಟ್ಟಾರೆ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಪುಟ್ಟ ಪ್ರತಿಭೆಗಳು ತೋರಿಸಿದ ಈ ಉತ್ತಮ ಸಂದೇಶ ನೀಡುವ ನಾಟಕ ಅದ್ಭುತವಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಬನ್ನಿ